ಬಸವನ ಮುದ್ರೆ ಮೆರೆದಾವುದರೆಯವಗೆ ವಶವಾಗದಿಹುದೆ ಸರ್ವಜ್ಞ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬಸವ ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವ ಶಟಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕ್ತನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೇಶ್ವರ ಬಸವ ಪ್ರಮಥಾದಿ ದೇವ. ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಜೈ ಗುರು ಬಸವೇಶ ಹರ ಮಹಾದೇವ. ಲೋಕಪೂಜ್ಯ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಧನ್ಯವಾದ. ವೇದಿಕೆಯ ಮೇಲೆ ಒಂದು ನಮ್ಮ ಸೋದರಿಯ ಒಂದು ಭಾಷಣ ಇದೆ. ಕುಮಾರಿ ಸಂಸ್ಕೃತಿ ಬೆಳಂಗಿಯವರು ಬಂದು ಕಿರು ಭಾಷಣ ನಂತರದಲ್ಲಿ ಸರ್ ರೆಡಿಯಾಗಿರಬೇಕು. Everyone, respected Tahsildar sir, great to Tahsildar sir, ADLR sir, Deputy Tahsildar sir, social reformer. He was born in 12th century in Bagewadi, Bijapur district in Karnataka. He was Prime Minister in Kalachuri dynasty under King Bijala in Kalyana. He was also founder of Lingayatism. In Lingayatism, he was against of temple worship, animal sacrifices, gender inequality and casteism. He created a new religion called Lingayatism. In that, he gave an Ishtalinga to wear everyone. ವೇದಿಕೆ ಬರುವುದಕ್ಕೆ ಸಾಧ್ಯ. ಹೀಗಾಗಿ ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ವೇದಿಕೆ ಅತಿಥಿಗಳು ದೊಡ್ಡರಾಗೋದಿಲ್ಲ. ಕಾರ್ಯಕ್ರಮ ರೂಪಿಸಿ ಏನಪ್ಪಾ ಅಂದ್ರೆ ಕಾರ್ಯಕ್ಕೆ ಚಾಲನೆ ಕೊಟ್ಟು ಒಂದು ಕಾರ್ಯಕ್ರಮ ರೂಪಿಸಿ ಒಂದು ವೇದಿಕೆ ಸಿದ್ಧತೆಯನ್ನು ಮಾಡುವ ಮುಖಾಂತರ ಒಬ್ಬ ಅತಿಥಿ ಕೇಳುವುದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇಂತಹ ಕಾರ್ಯಕ್ರಮ ರೂಪಿಸಿರುವಂತಹ ನಮ್ಮ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದ್ರೆ ಬಸವಾದಿ ಶರಣರ ಬರೀ ಪೂಜೆ ಮಗಳು ಅವರು ಮಾಡಿರುವಂತಹ ಏನು ಕ್ರಾಂತಿ ಇತ್ತು ಅದರ ಬಗ್ಗೆ ಚರ್ಚೆ ನಡೀತದಲ್ಲ, ಆ ಚರ್ಚೆ ಸಿಗ್ತದೆ ಎನ್ನುವಂಥ ವಿಚಾರನ ಈ ಸಂದರ್ಭದಲ್ಲಿ ಹೇಳಿ ಬಂದಿರುವ ಎಲ್ಲರಿಗೂ ನಾನು ಆತ್ಮೀಯವಾಗಿ ಸುಸ್ವಾಗತವನ್ನು ಕೋರುವ ಮುಖಾಂತರ ಈಗ ಒಂದು ಅವರೇ ಆಶಿಕಾ ದಾಮರು ಬಂದು ಹಾಡಬೇಕಂತ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜವಿದ್ದೊಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಎಂಬ ವಚನದಂತೆ ಶ್ರೀ ಬಸವೇಶ್ವರರ ಜನನ ಕ್ರಿಸ್ತಶಕ 1134ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಆಯಿತು. ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆಯ ಪುತ್ರರಾಗಿ ಜನಿಸಿದರು. ಬಸವಣ್ಣವರು ಲಿಂಗ ತಾರತಮ್ಯ, ಸಾಮಾಜಿಕ ತಾರತಮ್ಯ ಮತ್ತು ಮೂಢನಂಬಿಕೆಗಳನ್ನು ನಿರಾಕರಿಸಿದರು. ಬಸವಣ್ಣವರು ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ, ದೈವೇ ಧರ್ಮದ ಮೂಲವಯ್ಯ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ತಮ್ಮ ಮಾನವತಾವಾದಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿದರು. ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಅಪೂರ್ವ ಕೊಡುಗೆ ನೀಡಿದರು. ಸುಮಾರು 1500ಕ್ಕಿಂತ ಹೆಚ್ಚಿನ ವಚನಗಳನ್ನು ಅವರು ಬರೆದಿದ್ದಾರೆ. ಬಸವಣ್ಣನವರು ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ಅಂತರ್ಜಾತಿ ವಿವಾಹವನ್ನು ಮಾಡಿಸುವ ಮೂಲಕ ಅಂದಿನ ದಿನಗಳಲ್ಲಿ ಕಲ್ಯಾಣ ಕ್ರಾಂತಿಗೆ ಕಾರಣವಾದರು. ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಎಂದೇ ಗುರುತಿಸಲ್ಪಡುವ ಅನುಭವ ಮಂಟಪದ ಸ್ಥಾಪನೆ ಮಾಡಿದರು. ಇಂದು ಸಮಾನತೆ, ಜಾತಿರಹಿತ ಸಮಾಜ ಮತ್ತು ದಾಸೋಹ ತತ್ವಗಳಲ್ಲಿ ನಿರ್ಮಾಣ ಮಾಡಿದರು. ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಸುಮಾರು 770 ಶರಣರ ವಚನಗಳ ಮೂಲಕ ಆಧ್ಯಾತ್ಮಿಕ ಕ್ರಾಂತಿ ಮಾಡಿದ ಮಹಾಮನೆ ಅನುಭವ ಮಂಟಪವಾಗಿತ್ತು.
ಇದರಲ್ಲಿ ಪ್ರಮುಖರೆಂದರೆ ಅಕ್ಕ ಮಹಾದೇವಿ, ಮಡಿವಾಳ ಮಾಚಿದೇವ, ಚನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ಹಡಪ ದಪ್ಪಣ್ಣ ಮುಂತಾದ 770 ಶರಣರು ಅನುಭವ ಮಂಟಪದಲ್ಲಿ ಭಾಗಿಯಾಗಿದ್ದರು. ಇಮಿಡಿಯೇಟ್ ಆಗಿ ನಮಗೆ ಈ ಭಾರತದಲ್ಲಿ ಬಸವೇಶ್ವರವರ ಒಂದು ಸಿದ್ಧಾಂತ, ವಚನ ಸಾಹಿತ್ಯ ಜೀವನದಲ್ಲಿ ಇಂಪ್ಲಿಮೆಂಟ್ ಆಯ್ತಲ್ರಿ, ಇದು ಒಂದು ಭಾರತ ಹಿಸಾಬ್ ತಪ್ಪ ಅಲಾಗೆ ಆಗ್ತದ್ದು. ಖರೆ ಅಲಾಗ ಅಲೋಕ ನಮ್ಮವರೇ ನಮಗೆ ಸ್ವಲ್ಪ ಬಿಡ್ತಾ ಇಲ್ಲ ಈ ದೇಶದಲ್ಲಿ. ಸ್ವಲ್ಪ ನೀವು ಎಲ್ಲರೂ ಸಾಕು, ನಾವು ಇಷ್ಟು ಪ್ರತಿ ಸಾರಿ ಜಯಂತಿ ಮಾಡಿದಾಗ ಹಿಂಗೆ 50-100 ಜನ ಕೂತಾರೆ. 100 ಜನ ಬದಲಾವಣೆ ಯಾರಿ, ಈ 100 ಜನ ಬದಲಾವಣೆ ಅಲ್ಲಿ ಭಾರತ ಆಟೋಮೆಟಿಕ್ ಬದಲಾವಣೆ ಆಗ್ಬಿಡ್ತದೆ. 100 ಜನ ಬದಲಾವಣೆ ಆಗ್ಬೇಕು ಸಾಕು. ಆಸಿಕ ಮೇಡಮ್ 100 ಜನ ಟೈಮ್ ಆಗ್ಯದ ನಿಮ್ಗೆ, ನಮ್ಗೆ ಗೊತ್ತಲ್ಲ ನೀವು ಮಾರಿ ನೋಡಿದ್ರೆ 100 ಜನ ಬದಲಾವಣೆ ಆದವಲ್ಲ 100% ದೇಶ ಬದಲಾವಣೆ ಆಗ್ತದ. ಮತ್ತು ಬಸವೇಶ್ವರ ಅವರ ಸಿದ್ಧಾಂತವನ್ನು ಇಂಪ್ಲಿಮೆಂಟ್ ಆಗಿದ್ದೆ ಅದಲ್ಲಿ ಭಾರತ ಸಂವಿಧಾನ ಆಟೋಮೆಟಿಕ್ ಇಂಪ್ಲಿಮೆಂಟ್ ಆಗಿಬಿಡ್ತದ್ರಿ. ಯಾಕೆ ಸಂವಿಧಾನ ಇದ್ರೂ ಸಹಿತ ಇವತ್ತು ಕೊಲೆ ಯಾಕಾಗ್ತದ, ಆ ವಚನಗಳು ಇಂಪ್ಲಿಮೆಂಟ್ ಆಗ್ಲಾರ್ಬಟ್ಟಿ. ಸೊ ಅದಕ್ಕಾಗಿ ದಯವಿಟ್ಟು ವಚನಗಳು ಕಂಟಿನ್ಯೂ ಓದ್ಕೋರಿ. ಅದು ಪ್ರತಿಯೊಂದು ವಚನ ಒಂದು ಸಿದ್ಧಾಂತ ಅದ. ಬಸವಣ್ಣ ಹೇಳ್ತಾರಲ್ಲ ಅದೇ ಕಳ ಬೇಡ, ಕೊಲ ಬೇಡ, ಹುಸಿ ನುಡಿಯಲು ಬೇಡ ಅಂತ ಯಾಕೆ ಹೇಳ್ತಾರ? ಅವ್ರ ಮನ್ಯಾಗ ಮಂಕೊಂಡಿರ್ತಾರ, ಅವರು ಶ್ರೀಮತಿಯರು ಕೊಳ್ಳಂದ ಯಾರೋ ಕಳ್ಳ ಬಂದು ಬಂಗಾರ ಕರ್ಕೊಂಡು ಹೋಗ್ತಾನೆ ಸರ್, ತಾಳಿ ಕಿತ್ಕೊಂಡು ಹೋಗ್ತಾರೆ, ಕಡ್ರ ಹುಡ್ಕೊಂಡ್ರೆ ಎಲ್ಲ ಹಿಡಿದಿರ್ತಾರೆ, ಊರ್ ಮಂದಿಲ್ಲ ಹಿಡಿದು ತಂದು ಅವ್ನು ನಿಂತು ಹೊಡಿಬೇಕಂತ ಪ್ರಯತ್ನ ಮಾಡ್ತಾರೆ. ಬಸವಣ್ಣವ್ರ ಹತ್ರ ನಿಂದ್ರಪ್ಪ ಏನಂತೇಳಿ ಅವ್ರ ಹೆಂಡತಿ ಹೇಳ್ತಾ ಇರ್ತಾರ, ನಾನು ಕೊಳ್ಳಂದು ಇವ ತಾಳಿ ಕಿತ್ಕೊಂಡು ನಡೆದನ ಅಂತೇಳಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೆ ಏಕೆ ಮೋಹ ಅಂತೇಳಿ. ಇದು ಚಿನ್ನ ಮೋಹ ಅದ, ಏನಿಲ್ಲ ಅದ. ದೊಡ್ಡ ವ್ಯಕ್ತಿಗೆ ಏನ್ ಆಸ್ತಿ ಗಳಿಸ್ಯಾರ ಹೇಳ್ರಿ? ಕಳ್ಳನ ಮನೆಗೊಬ್ಬ ಬೆಳುಗಳ್ಳ ಬಂದರೆ, ಈ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ. ಆ ಕೂಡಲ ಸಂಗಮನಲ್ಲದೆ ಮತ್ತೆ ಅವ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಸವಣ್ಣನವರು. ಬಸವಣ್ಣನವ್ರು ಏನು ಹೇಳಿದ್ದಾರೆ, ಅವ್ರ ತತ್ವಗಳು, ಅವ್ರು ಹೇಳಿದಂಥ ಕಾಯಕ ಯಾವ ಥರ ಮಾಡ್ಬೇಕಂತ ಹೇಳಿದ್ದು ಅದು ನಮ್ಮ ಆಫೀಸ್ನಾಗೂ ನಾವು ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗ್ತದೆ. ನಾವು ಬರೇ ಕಾಯಕ ಅಂತ ಹೇಳ್ಕೊತಾ ವಿಶ್ವಗುರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಸೊ ನಮ್ಮೆಲ್ಲ ಸ್ಟಾಫ್ ಆಗಲಿ ಎಲ್ಲರೂ ಆಗಲಿ ಸೊ ಅವ್ರು ಹೇಳಿದಂಥ ದಾರಿಯಲ್ಲಿ ನಡೆದು ಕಾಯಕದ ಬಗ್ಗೆ ಫಸ್ಟ್ ಮಾಡೋಣ. ನಾನು ಯಾವಾಗಲೂ ಮೀಟಿಂಗ್ ಮಾಡಿದಾಗ ಹೇಳ್ತೀನಿ, ಫಸ್ಟ್ ನೀವು ನಿಮ್ದು ಇಂಪ್ರೂವ್ಮೆಂಟ್ ಮಾಡಿರಿ ಪ್ರೋಗ್ರೆಸ್ ಅಂತ ಹೇಳಿದಾಗೆಲ್ಲ ಇವರಿಗೆಲ್ಲ ಸಿಟ್ಟು ಬಂದಿರ್ತದೆ, ಏನಪ್ಪ ಬರೀ ಹೇಳ್ತಾರೆ ಅಂತೇಳಿ. ಸೊ ನಿಮ್ಮ ಕಾಯಕ ನಿಮ್ಮ ಪ್ರೋಗ್ರೆಸ್ ಚೆನ್ನಾಗಿದ್ದರೆ ಆ ವಿಶ್ವಗುರು ಬಸವಣ್ಣನವ್ರು ಹೇಳಿದಂಥ ದಾರಿಯಲ್ಲಿ ನಮಗೆಲ್ಲರಿಗೆ ನಡೆದಂಗೆ ಆಗ್ತದೆ. ಸೊ ದಯವಿಟ್ಟು ನಮ್ಮ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಮಾಡೋದು ಅಷ್ಟೇ ಅಲ್ಲ, ಅವ್ರು ಹೇಳಿದಂಥ ನುಡಿ, ಅವ್ರು ಮಾಡಿದಂಥ ಕಾಯಕಗಳನ್ನು ನಾವು ಆ ಥರ ಮಾಡಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.